ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಸಮೀರ್ ಎಂಬಡಿ ಯಾರಿಗೂ ಗೊತ್ತಿಲ್ಲ. ಇಡೀ ಈ ಧರ್ಮಸ್ಥಳದ ಕಥೆಯನ್ನು, ಸೌಜನ್ಯ ಕಥೆಯನ್ನು ಹೆಚ್ಚು ಕಡಿಮೆ ರಾಷ್ಟ್ರ ಮಟ್ಟದಲ್ಲಿ ವ್ಯಾಪಿಸಿದಂಥ, ಕೋಟಿ ಕೋಟಿಗಳಲ್ಲಿ ಜನ ನೋಡುವಂಗೆ ಮಾಡಿದಂಥ ಸುಂದರ ಕಲೆಗಾರ, ಕಥೆಗಾರ, ಬಿದ್ದು ಹೋದಂಥ, ಸತ್ತು ಹೋದಂಥ, ಸೌಜನ್ಯಗಳೊಂದಿಗೆ ತನಿಖೆ ನಿಂತು ಹೋದಂಥ ಒಂದು ವಿಷಯವನ್ನು ತೆಗೆದುಕೊಂಡು ಅಲ್ಲಿ ಸತ್ಯಗಳನ್ನು ಹೊರಹಾಕಿ AI ಮೂಲಕ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಉಪಯೋಗಿಸಿ ಬಳಸಿ ಈ ಕೇಸಿಗೆ ಮರುಜೀವ ಕೊಟ್ಟಂಥ ವ್ಯಕ್ತಿ. ಅವ್ರು ತೋರಿಸಿದಂಥ ಪ್ರತಿಯೊಂದು ದೃಶ್ಯಗಳನ್ನ ಅವತ್ತು ಗಮನ ಬಿಟ್ಟು ನೋಡಿದಾಗ ಅಲ್ಲಿ ಸುಳ್ಳು ಅನ್ನುವಂಥದ್ದು ಇಲ್ಲ ಅನ್ನೋದು ಇತ್ತೀಚಿನ ವರದಿಗಳು ಅದನ್ನು ಸಾಬೀತು ಮಾಡ್ತಾ ಇದ್ದಾವೆ. ಅದರಲ್ಲೂ ವಿಠ್ಠಲಗೌಡರು ಬಂಗ್ಲೆ ಗುಡ್ಡದ ಮೇಲೆ ಇವತ್ತು ತೋರಿಸ್ತಿರುವಂಥ ಅಸ್ಥಿಪಂಜರಗಳ ಒಂದು ಹಿಂಡು ಗಾಬರಿಗೊಳಿಸ್ತಾ ಇದ್ದಾವೆ. ನಿಧಾನಕ್ಕೆ SIT ಸರ್ಚಿಂಗ್ ಇವನ ಅಂದರೆ ಸಮೀರರ ಮಾತುಗಳನ್ನು ನಿಜ ಮಾಡ್ತಾ ಇದ್ದಾವೆ. ಜೊತೆಗೆ ಈ ಅತಿಯಾದಂತಹ ಎಕ್ಸ್ಪೋಸ್ ಆದಂತಹ ಸೌಜನ್ಯ ಕೇಸಿನ ಸಲುವಾಗಿ ಅನೇಕರು ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇವರ ಈ ಕಲೆಗಾಗಿ ಸಂಕಟ ಪಡ್ಕೊಂಡಿದ್ದುಂಟು, ಈರ್ಷೆ ಮಾಡಿದ್ದುಂಟು, ಏನೇನು ಮಾಡಲಿಕ್ಕೆ ಸಾಧ್ಯತೆ ಇವರು ವಿಷಯದಲ್ಲಿ. ಯಾಕಂದ್ರೆ ಸಹಜ ವೃತ್ತಿ ಮಾತ್ಸಲ್ಯ ಇರ್ಬೋದು, ಮತ್ತೇನೂ ಇರ್ಬೋದು. ಇನ್ನು ರೈಟ್ ವಿಂಗ್ದವರು ಇವೊಬ್ಬ ಮುಸ್ಲಿಂ ಅನ್ನುವಂಥ ಕಾರಣ ಇರ್ಬೋದು. ಅದೇ ಕಾಲಕ್ಕೆ BJP ಅಂತೂ ಓಪನ್ ಆಗಿ ಹೆಗ್ಗಡೆ ಅವ್ರ ಪರವಾಗಿ ನಿಂತು ಇವತ್ತು ಮಾತಾಡ್ತಾ ವಿದೇಶಿ ಫಂಡ್ ತೊಗೊಂಡಿದ್ದೆಲ್ಲ ಮಾಡಿದ್ದಾರೆ, ಸುಳ್ಳು ಅನ್ನುವಂಥದ್ದು. ಧರ್ಮಸ್ಥಳದ ಪವಿತ್ರತೆಯನ್ನು ಇದು ಹಾಳು ಮಾಡಿದ ಅಂತೇಳಿ ಸಾಕಷ್ಟು ಆರೋಪ ಮಾಡಿದರು. ಆ ಎಲ್ಲ ನೆಲೆಯಲ್ಲಿ ಇತ್ತೀಚೆಗೆ ಒಂದು ವಿಡಿಯೋ ಮಾಡಿ ಈ ನಮ್ಮ ಸಮೀರ್ ಎಂಬಡಿ ಬಿಟ್ಟು ಅದಕ್ಕೆಲ್ಲ ಕ್ಲಾರಿಫಿಕೇಷನ್ ಕೊಡೋ ಪ್ರಯತ್ನ ಮಾಡಿದ್ದಾನೆ. ಇವತ್ತು ಅಕ್ಷರಶಃ ಬೀದಿಗೆ ಬಿದ್ದಿದ್ದೀನಿ ನಾನು ಅಂತ ಹೇಳ್ಕೊಂಡಿದ್ದಾನೆ. ಮತ್ತು ಸತ್ಯನ ಒಂದು ಕಾರ್ಗಳಿಗೆ ಕೂತ್ಕೊಂಡು ಏನೋ ಅದು ವೀಡಿಯೋ ಮಾಡಿಬಿಟ್ಟಿದ್ದಾರೆ ಆ ವ್ಯಕ್ತಿ. ಇಲ್ಲ, ನನಗೆ ಯಾವ ವಿದೇಶಿ ಫಂಡ್ ಬಂದಿಲ್ಲ, ನನ್ನ ಅಕೌಂಟ್ಗಳನ್ನೆಲ್ಲನೂ ನಾನು ಈಗಾಗಲೇ SITಗೆ ತೋರಿಸಿದ್ದೀನಿ, ನನ್ನ ದುಡ್ಡು ಮೂಲ ಏನು, ಎಂತು, ನಾ ಯಾರು, ಏನು, ಆ ವಿಡಿಯೋನ ಖರ್ಚು ಮಾಡಿದ ದುಡ್ಡು ಎಷ್ಟು ಅನ್ನೋದನ್ನು ಒಬ್ಬ ಬುದ್ಧಿವಂತ ಸಮೀರ್ ಅದು ಖರ್ಚು ಮಾಡಿದ್ದು 10-20 ಸಾವಿರ ಮಾತ್ರ. ಅದಕ್ಕಾಗಿ ಕೋಟಿ ಬಂತು, ಮತ್ತೇನು ಬಂತು ಅಂತ ಆರೋಪ ಕೆಲವು ಮೀಡಿಯಾಗಳು ಮಾಡಿದ್ರು, ಇಲ್ಲ ಅಂತಲ್ಲ. ಅದಿದ್ದದನ್ನು ಗೋಧಿ ಮೀಡಿಯಾ ಯಾವ ಕಾಲಕ್ಕೂ ತನ್ನ ಚಾಲಿಯನ್ನು ಸುಲಭ ಬಿಟ್ಟುಕೊಡೋದಿಲ್ಲ. ಅದು ಇವತ್ತು ಪಾಪ ಆ ವ್ಯಕ್ತಿ ಹೇಳಿದ್ದೀನಿ ನೋಡಿದಾಗ ಅವನ ಜೊತೆಗೂಡಿದಂಥ, ಹೌದು ನಾನೆಲ್ಲರೂ ಸಹಾಯ ಪಡೆದಿದ್ದು, ಮತ್ತು ಚೆನ್ನೈನಿಂದ ನಾವು ಕೆಲಸ ಮಾಡಿದ್ದು ಸುಳ್ಳಲ್ಲ, ಚೆನ್ನೈಯ ಏನು ಹೇಳಿದ ಅಕ್ಷರಶಃ ಅದನ್ನು ನಾನು ಈ ರೂಪದಲ್ಲಿ ಮಾಡಿದ್ದೀನಿ. ಜೊತೆಗೆ ಮಟ್ಟನ್ನವರಾಗಿರ್ಬೋದು, ತಿಮ್ರೋಡಿಯವರಾಗಿರ್ಬೋದು, ನಮಗೆ ಬೆಂಬಲಕ್ಕೆ ನಿಂತಂಥ ವ್ಯಕ್ತಿಗಳು. ಅವ್ರು ಕೋಟಿಗಳು ಬಂದಿದ್ದು ನನಗೆ ಗೊತ್ತಿಲ್ಲ. ನನ್ನ ಅಕೌಂಟ್ ನಾನು ತೋರಿಸಿದ್ದೀನಿ ಈಗಾಗಲೇ SITಗೆ ಭೇಟಿಯಾಗಿ. SITನೂ ಸಹಿತ ನನ್ನ ಕೆಲಸವನ್ನು ನೋಡಿದ, ಅಭ್ಯಾಸ ಮಾಡಿದ, ಅವ್ರಿಗೂ ಕನ್ಫರ್ಮ್ ಆಗ್ಯದ. ಇವತ್ತು SIT ಸರಿಯಾದ ದಿಕ್ಕಿನಲ್ಲಿ ಹೋಗ್ತಾ ಇದೆ. ವಿಠ್ಠಲಗೌಡರು ಇವತ್ತು ಅದರ ಮುಂದಾತು ವಹಿಸ್ಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂಥ ಅನೇಕ ವಿಷಯಗಳನ್ನ ಬಿಡಿಸ್ತಾ ಹೋದ ಆ ವ್ಯಕ್ತಿ. ಇವತ್ತು ನಮಗೆ ಯಾರೂ, ನನ್ನ ಯಾವ ಸ್ವಂತ ಮನೆ ಇಲ್ಲ, ಏನು ಕೋಟಿಯಲ್ಲಿ ಹಣ ಇಲ್ಲ, ಏನೂ ಇಲ್ಲ. ನಮಗೆ ಇವತ್ತು ಯಾರೂ ಬಾಡಿಗೆ ಸಹಿತ ಕೊಡ್ತಾ ಇಲ್ಲ ಮನೆ, ನನಗೆ ಮತ್ತು ನನ್ನ ತಾಯಿಗೆ. ನಾವು ಮನೇಲಿ ಅವರಿಬ್ಬರ, ನಾನು ಮತ್ತು ನನ್ನ ತಾಯಿ ಅನ್ನೋದನ್ನು ಬಿಡಿಸ್ಕೊಳ್ತಾ ನಮ್ಮ ಪರಿಸ್ಥಿತಿ ಇವತ್ತು ಪೂರ್ತಿ ಬೀದಿಗೆ ಬಿದ್ದದ. ಈ ಜನ ಎಲ್ಲ ನನ್ನ ಹೆಸರಿಗೆ ಕೇಳಿಸಿದ್ದಾರೆ ಇವತ್ತು ಅಂತೆಲ್ಲ. ನಾನು ಹೇಳಿದ ಸತ್ಯ. ಅದು ಒಬ್ಬ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿತ್ತು. ಆ ಹೆಣ್ಣು ಮಗಳಿಗೆ ನ್ಯಾಯ ಕೊಡೋ ಸಲುವಾಗಿ ನಾನು ಪ್ರಯತ್ನ ಮಾಡಿದ್ವಿ, ಮತ್ತೇನೂ ಅಲ್ಲ. ಅದ್ರ ಜೊತೆಗೆ ಅನೇಕ ಇವತ್ತು ಸಿಗ್ತಾ ಇದ್ದಾವ ಸತ್ಯಗಳು, ವಾಸ್ತವ ಸತ್ಯಗಳು SIT ಕೈಗೆ. ಅದು ಸರಿಯಾದ ದಿಕ್ಕಿನಲ್ಲಿ ಹೋಗ್ತಾ ಇದೆ ಇವತ್ತು SIT ಅನ್ನುವಂಥ ಮಾತನ್ನು ಹೇಳಿದರು. ಅವರು ಹೇಳಿಕೊಂಡಂಥ ನೋವು ನೋಡಿದಾಗ ಸಹಜವಾಗಿದು ಏನೋ ಒಂದು ಹೇಳ್ತಾ ಇದ್ದಾರಪ್ಪ ಅಂತ ಅನ್ನಿಸ್ಲೇ ಇಲ್ಲ. ಹೃದಯಾಂತರಾಳದ ಮಾತುಗಳನ್ನ ಆ ವ್ಯಕ್ತಿ ಮಾತಾಡಿದ್ದು ನೋಡಿದಾಗ ಇರ್ಬೋದು, ಭಾವನೆಗೊಳಗಾದ ವ್ಯಕ್ತಿ ಒಂದಿಷ್ಟು ಕೆಲವು ಕಡೆ ಹೋಗಿನಲ್ಲಿ ಏನೂ ಹೇಳಿರ್ಬೋದು, ಅದನ್ನು ಮಾಡುವಲ್ಲೇ. ಆದರೆ ಇಲ್ಲಿ ಮುಖ್ಯ ನಮಗೆ ಬೇಕಾಗಿದ್ದು ನ್ಯಾಯದ ತನಿಖೆ ಆಗಬೇಕಾಗಿತ್ತು. ಆ ವ್ಯಕ್ತಿಯ ಸಾವಿನ ಹಿಂದೆ ಯಾರಿದ್ದಾರೆ ಅನ್ನೋ ಗುರುತಾಗಬೇಕಾಗಿತ್ತು. ಆ ದಿಶೆಯತ್ತು ಹೋಗುವಲ್ಲೇ ಆ ವಿಡಿಯೋ ಭಾಳಷ್ಟು ಸಹಕಾರ ಆಯಿತು. ಭಾಳಷ್ಟು ಈ ದೇಶದ ಜನರಿಗೆ ಹೋಗಿ ಮುಟ್ಟಿದ್ದರಿಂದಾಗಿ ಜನನು ಆಶ್ಚರ್ಯದಿಂದ ನೋಡುವಂಗಾಯಿತು. ಅದು ಇವತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಸಹಿತ
NIA ಮಾಡೋದು ಮತ್ತೇನು ಮಾಡ್ಬೇಕು ಅನ್ನೋಂಥ ವಿಚಾರಗಳು ಬರಲಿಕ್ಕೆ ಕಾರಣೀಭೂತ ಆಯಿತು. ಯಾಕಂದ್ರೆ 13-14 ವರ್ಷಗಳಾಗ್ತಾ ಬಂದು ಅದ್ರ ಬಗ್ಗೆ ಕೆಲವು ಜನ ಬೆನ್ನು ಹಚ್ಚಿದ್ರು, ಇಲ್ಲ ಅಂತಲ್ಲ. ತಾಯಿ ಬೇರೆ ಹಾದಿಲ್ಲ, ತಂದೆ ಬೇರೆ ಹಾದಿಲ್ಲ, ಸ್ವತಃ ಮಾವ ವಿಠಲಗೌಡ ಅವ್ರಿಗೂ ಬೇರೆ ಹಾದಿಲ್ಲ, ಅವ್ರು ಹೋರಾಟ ಮಾಡ್ತಾ ಬಂದರು. ಆದ್ರೆ ಇಲ್ಲ ತಿಮ್ರೂಡಿ ಆಗಿರ್ಬೋದು, ಮಟ್ಟಣ್ಣವರಾಗಿರ್ಬೋದು, ಅವರು ಯಾವ ಉದ್ದೇಶದಿಂದ ಮಾಡಿದರು ಅನ್ನೋದು ನಾವು ನೋಡಿದಾಗ ಇದು ಉದ್ದೇಶಕ್ಕಿಂತ ಹೆಚ್ಚಾಗಿ ಆ ವ್ಯಕ್ತಿಗಳು ಇರ್ಬೋದು, ನಾಯಕನಾಗೋ ಸಲುವಾಗಿ ಮತ್ತೆ ನಾವು ಸಲುವಾಗಿ ಮಾಡಿರುವುದಿಲ್ಲ ಅಂತಲ್ಲ, ಯಾರಿಗಿಲ್ಲ. ಕೆಲವೊಬ್ರು ಹೇಳ್ತಾ ಇದ್ದಾರೆ, ಇಲ್ಲ ಹೆಗಡೆ ಅವ್ರನ್ನ ಕಿತ್ತಾಕಬೇಕು ಆ ಸ್ಥಾನದಿಂದ ಅಂತೇಳಿ ತಿಮ್ರೋಡಿ ಅವ್ರ ಮನಸ್ಸಲ್ಲಿ ಇತ್ತು ಅಂತ ಹೇಳ್ತಾ ಇದ್ದಾರೆ. ಇದ್ದು ಹೇಳ್ಬೋದು, ಯಾರು ಬಲ್ಲರು ಅದನ್ನು. ಅದು ಈ ತಪ್ಪು ಮಾಡೋದು ಅವ್ರನ್ನ ಹೇಳಿದ್ರೇನು ಅವ್ರಿಗೆ. ಮತ್ತು ಅದು ಮಾಡಿದಾರೋ ಏನೋ ತನಿಖೆಯಿಂದ ಗೊತ್ತಾಗುವಂಥ ವಿಷಯ, ಅದೇನೂ ಇರಲಿ, ತನಿಖೆ ಮಾತ್ರ ಸರಿಯಾದ ದಿಕ್ಕಿನಲ್ಲಿ ಹೋಗ್ತಾ ಇದೆ. ಆ ದಿಶೆಯಲ್ಲಿ ತಿಮ್ರೋಡಿ ಮಟ್ಟಣ್ಣವರು ಒಳ್ಳೆಯ ಸಾಹಸ ಮಾಡಿದರು. ಜೊತೆಗೆ ಇವರೆಲ್ಲರೂ, ಅದರಲ್ಲೂ ಸಮೀರ್ MD ಮತ್ತು ನಮ್ಮ ಇನ್ನೊಬ್ಬ ಮುಸುಕುದಾರಿ ಚೆನ್ನಯ್ಯ, ಇವರಿಬ್ಬರಿಂದಾಗಿ ಇಡೀ ಸೌಜನ್ಯ ಒಂದೇ ಕೇಸಲ್ಲ, ಅದಕ್ಕೆ ಸಂಬಂಧಿಸಿದ ನೂರಾರು ಕೇಸುಗಳು ಇವತ್ತು ಅಪ್ರೈಸ್ ಮೇಲೆ ಹೇಳುವಂಥ ಪರಿಸ್ಥಿತಿ ಬಂದಿದ್ದಾವೆ. ಅಂತ 100 ಜನರ ಅನಾಥ ಶವಗಳನ್ನು ಹೋಗಿದ್ದಾರೆ ಅನ್ನುವಂಥ ಮಾತುಗಳು ಬರ್ತಾ ಇದ್ದಾವೆ. ಇವತ್ತು ಮತ್ತು ಹೊರಗೆ ಬರ್ತಾ ಇದೆ. ಅನಾಥ ಅಂದರೆ ಹೇಗೆ ಅದು, ಅಪರಿಚಿತ ಅಂದರೆ ಹೇಗೆ ಅದು, ಯಾವುದೋ ಶವ ಬಿದ್ದರೂ ಅದು ಪರಿಚಿತರು ಇರಲೇಬೇಕು. ಅದರಲ್ಲೂ ಬೇರೆ ಊರಿಂದ ಬಂದಂಥ ಅಲ್ಲಿ ವಾಸ ಮಾಡೋದಕ್ಕೋ ಏನೋ 1-2 ದಿನ ಅಲ್ಲಿ ಈಗಾಗಲೇ ಅಲ್ಲಿಯ ವಸತಿ ಗೃಹಗಳ ಬಗ್ಗೆ ಸಹಿತ, ಅಲ್ಲಿ ಸತ್ತಂಥ ವ್ಯಕ್ತಿಗಳ ಬಗ್ಗೆ ಸಹಿತ ತನಿಖೆ ಆಗಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅವು ಅಪರಿಚಿತರು, ಅನಾಮಧೇಯರು ಅಂಥೇಳಿ ಸುಟ್ಟು ಹಾಕಿದ್ದು ಮಾಡಿದ್ದು ಆಗಿದ್ದಾವೆ ಕೇಸುಗಳು ಅಂತ. ಕೆಲವೊಂದು ಕೇಸುಗಳಿಗೆ ಒಂದೇ ವ್ಯಕ್ತಿ ಹೆಸರು 3-4 ತಂದೆ ಹೆಸರು ಬರ್ತದೆ, ಮತ್ತೆಲ್ಲ ಬಂದ್ ಮಾಡಿ ಹಾಕಿದಂಥ ಅನೇಕ ಘಟನೆಗಳಿದ್ದಾವೆ. ಹೀಗಾಗಿ ನೂರಾರು ಸಾವುಗಳಿಗೆ ಕಾರಣರಾರು ಅನ್ನೋದು ಈಗ ನಿಧಾನಕ್ಕೆ ಅದು ಇಲ್ಲಿಯ ನಮ್ಮ ಧರ್ಮಸ್ಥಳದ ಈ ಹೆಗ್ಗಡೆ ಅವ್ರ ಕಡೆ ಹೋಗ್ತಾ ಇದೆ ಬೆರಳು ಅಂತೇಳಿ. ಇಲ್ಲಿವರೆಗೆ ಅದನ್ನು ಹೇಳೋದಕ್ಕೆ ಹಿಂದೆ ಮಾಡ್ತಾಯಿದ್ರು ಜನ ಅಥವಾ ಇವರು ಶೋಧಕರು, ಸಂಶೋಧಕರು. ಇವತ್ತು ಸ್ಪಷ್ಟವಾಗಿ ಅರ್ಥ ಹೋಗ್ತಾ ಇದೆ ಅಂತೇಳಿ. ಯಾಕಂದ್ರೆ SIT ತನ್ನ ಕೆಲಸವನ್ನು ಭಾಳ ಸಮರ್ಪಕವಾಗಿ ಸರಿಯಾಗಿ ತೆಗೆದುಕೊಂಡು ಹೋಗ್ತಾ ಇದೆ ಅಂತೇಳಿ. ಇಲ್ಲಾಂದರೆ ಇದು ಕಾರಣ ಯಾರು ಬಂದ ದೊಡ್ಡ ಹತ್ಯೆಗಳಾದರೂ ಸಹಿತ ಅಲ್ಲಿ ಹೆಡ್ಡರ ಮುಖ್ಯ ಆಗ್ತಾನೆ ಇಲ್ಲವಿನ ಮತ್ತಾರು ಆಗೋದಿಲ್ಲ ಅನ್ನೋದಷ್ಟ ಸತ್ಯದ. ಸಣ್ಣ ಹಳ್ಳಿ ಈ ಪ್ರಮಾಣದಲ್ಲೇ ಹೆಣಗಳನ್ನು ಹುಗಿಯುವಂಥದ್ದು, ಅನಾಮಧೇಯವಾಗಿ ಮಾಡುವಂಥದ್ದು, ಅದ್ರ ಬಗ್ಗೆ ಐಡೆಂಟಿಫಿಕೇಷನ್ ಇಲ್ಲದಂಥದ್ದು ಯಾರಿಂದ ಅದು ಸಾಧ್ಯನಾ ಅಂತ. ಯಾಕಂದರೆ ಇದು ಅಸಾಧ್ಯದ ಮಾತು. ಅದರಲ್ಲೂ ಹೆಣಗಳನ್ನು ಹುಗಿಸುವಾಗಿ ವ್ಯಕ್ತಿ ನೇಮಿಸಿ ಅದು ಹುಗಿದ ಗಚ್ಚೆ ಆ ವ್ಯಕ್ತಿಯಿಂದ ಅಂಥ ಕೆಲಸ ಮಾಡಿಸಿದ್ದು. ಈಗಾಗಲೇ ವ್ಯಕ್ತಿಗಳು ತನ್ನ ತಪ್ಪೊಪ್ಪಿಗೆಯಲ್ಲಿ ಒಪ್ಕೊಂಡಿದ್ದಾರೆ. ಕೆಲವೊಮ್ಮೆ ಭಯದಿಂದ ಹಿಂದೆ ಸರಿದಿರ್ಬೋದು, ಮತ್ತೆ ಸುಳ್ಳು ಹೇಳಿರ್ಬೋದು, ಇಲ್ಲ ಅಂತಲ್ಲ. ಯಾಕೆಂತಂದ್ರೆ ಅನನ್ಯ ಭಟ್ರ ತಾಯಿ ಸ್ವಜತಾ ಭಟ್ಟವರು ಪಾಪ ವಯಸ್ಸಾದಂಥ ಹೆಣ್ಣುಮಗಳು, ಅವರು ಅತ್ಯಂತ ಪ್ರೆಷರ್ ಮಾಡಿದ್ರಿಂದಾಗಿ ಅವರು ಸಹ ಒಮ್ಮೆ ಹೀಗೆ ಹೇಳಿರ್ಬೋದಿಲ್ಲ ಅಂತಲ್ಲ. ಭಯ ಮನುಷ್ಯನಿಗೆ ಭಾಳ ಕೆಟ್ಟದ್ದು. ಆ ಎಲ್ಲ ದಿಶೆಯಲ್ಲಿ ಇವತ್ತು ಈ ಸಮೀರ್ MD ಹೊರಬಂದ ಮತ್ತಷ್ಟು ತಮ್ಮ ವಿಚಾರಣೆ ಇಲ್ಲ. ಎಲ್ಲೂ ಎಡೆಗೆ ಹೋಗಿಲ್ಲ, ಎಲ್ಲೂ ಊರು ಬಿಟ್ಟಿಲ್ಲ, ಯಾರು ಕಡಿಮೆ ಆಗಕ್ಕೆ ಸಾಧ್ಯವೂ ಇಲ್ಲ, ನನಗೆ ಅಷ್ಟು ದುಡ್ಡೂ ಇಲ್ಲ. ನಾನು ಬ್ಯಾಂಕ್ ಖಾತೆಯಲ್ಲಿ ಎಷ್ಟು ನೋಡ್ರಿ, ಬ್ಯಾಂಕ್ ಖಾತೆ ಸಬ್ಮಿಟ್ ಮಾಡಿದ ವ್ಯಕ್ತಿ SIT ಕೈ ಸರಿಯಾಗಿ ನಮ್ಮನ್ನು ಎನ್ಕ್ವೈರಿ ಮಾಡ್ತಾಯಿದ್ರು ಅಂತ ಸತ್ಯ ಬಿಡಿಸಾತ ಇನ್ನಷ್ಟು ವಿಶ್ವಾಸವನ್ನು SIT ಮೇಲೆ ಬರೋ ರೀತಿ ಪ್ರಯತ್ನ ಮಾಡುವುದಲ್ಲ, ವಾಸ್ತವ ಹೇಳಿ ಇವತ್ತು ಸಮೀರದಿಂದವರು ನಾನು ಈ ಆ್ಯಂಟಿ ನ್ಯಾಷನಲ್ ಅಲ್ಲ, ಈ ಧರ್ಮಸ್ಥಳದ ಪೂಜಾರಿ ಅಥವಾ ಪೂಜಾರಿಗಿಂತಲೂ ಅಧಿಕಾರಿ ವಿರೋಧಿ ನಾನಲ್ಲ, ಇದು ಸತ್ಯ ಹೇಳಿ ಕೊಟ್ಟಿದ್ದೀನಿ. ಅದು ಯಾರಿಗೆ ಹೋಗಿ ಮುಟ್ತದೋ ಗೊತ್ತಿಲ್ಲ ಅನ್ನುವಂಥ ಮಾತು ಹೇಳ್ತಾ ಈಗ ಒಂದೊಂದಾಗಿ SITಯಿಂದಾಗಿ ಆ ಸತ್ಯ ಹೊರ ಬರ್ತಾ ಇದ್ದಾವೆ. ಅದನ್ನು ನೋಡಿದ ಮೇಲೆ ಅದು ನಿಮ್ಗೆ ಗೊತ್ತಾಗ್ತದೆ ನನ್ನ ಪರಿಸ್ಥಿತಿ ಏನಂತೇಳಿ. ಬಟ್ ಏನೋ ಆಗಲಿ, ಒಂದು ಒಳ್ಳೆಯ ಕೆಲಸಕ್ಕೆ ನಾನು ಇವತ್ತು ಬೀದಿಗೆ ಬಿದ್ದರೂ ಸಂತೋಷದ ನನಗೆ ಮತ್ತು ನನ್ನ ತಾಯಿಗೆ ನಾವು ಇರೋದು ಇಬ್ಬರು. ಆದರೆ ಒಂದು ಒಳ್ಳೆಯ ಕೆಲಸ ಆಗ್ತಾಯಿದೆ. ನಿಶ್ಚಿತವಾಗಿಯೂ ನಾವು ಸತ್ಯದಿಂದ ಸತ್ಯವಾಗಿಯೂ ಸತ್ಯದ ಕಡೆಗೆ ಹೋಗಿ ಶೋಧನೆಯನ್ನು ಮಾಡಿ ಸತ್ಯ ಹೊರಗೆ ಹಾಕ್ತೀವಿ. ಇಲ್ಲಿಯ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸುವಲ್ಲೇ ಯಶಸ್ವಿ ಆಗ್ತೀವಿ ಅಂತ ಹೇಳ್ತಾ ಈ ರೀತಿಯಾಗಿ ತನ್ನಂತ ಎಕ್ಸ್ಪೋಸ್ ಮಾಡಿದ್ದ ಸಮೀರ್ MD ಆಗಿರ್ಬೋದು, ಮಟ್ಟಣ್ಣವರವರಾಗಿರ್ಬೋದು, ಅದೇ ಕಾಲ ತಿಮ್ರೋಡಿಯವರಾಗಿರ್ಬೋದು, ರವಿ ಪ್ರಸನ್ನವರಾಗಿರ್ಬೋದು, ಎಲ್ಲರೂ ಈ ಒಂದು ಎಲ್ಲರಿಗಿಂತ ಚಿನ್ನಯ್ಯ ಮತ್ತು ನಮ್ಮ ಸಮೀರ್ MD ಇವರ ಸಾಹಸಂತೆ ಭಾಳ ಮೆಚ್ಚುವಂಥದ್ದು. ಒಂದು ಮಿಡಲ್ ಕ್ಲಾಸು ಲೋವರ್ ಮಿಡಲ್ ಕ್ಲಾಸ್ ಬಂದಂಥ ಈ ಹುಡುಗ ಇವತ್ತು ಈ ಧರ್ಮಸ್ಥಳದ ಅನ್ಯಾಯಕ್ಕೆ, ಅತ್ಯಾಚಾರಕ್ಕೆ, ಕೊಲೆಗೆ ಒಂದು ಕೊನೆ ಹಾಡುವಂಥ ದಿಶೆಯಲ್ಲಿ ದೊಡ್ಡ ರಾಜಮಾರ್ಗವನ್ನು ತೆರೆದಿಟ್ಟ ಅನ್ನೋದು ಮಾತ್ರ ಸತ್ಯ ಅಂತ ಹೇಳ್ತಾ ನನಗೆ ಅನಿಸಿದ್ದನ್ನು ನಿಮ್ಮ ಮುಂದೆ ಹೆಚ್ಚುಕೊಂಡಿದ್ದೀನಿ. ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H60 ನ್ಯೂಸ್ ಅರ್ಥ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.